ಉಂಟಷ್ಟೇ. ಇದು ನಮಗೆ ಮನೆ ಉಪಯೋಗ. ಫುಲ್ ಹಬ್ಬುವಾಗ ನಾವು ಅದನ್ನು ಕೊಯ್ಲಿಕ್ಕೆ. ಅದು ಇದೊಂದು ದೈ ಅಲ್ಲ, ಅದು ಕರಿಬೇವು ಅಂತ ತರಕಾರಿ ಕೂಡ ಚೆನ್ನಾಗಿ ಬೆಳೀತದೆ ನೋಡಿ ಎಷ್ಟು ಚಂದ ಚಿಗುರು ಬಂದಿದೆ ಅಂತ. ಸೀರೆಗಳನ್ನೆಲ್ಲ ಹರಿದು ಯೂಟ್ಯೂಬ್ ಚಾನಲ್ ಹಿಂಗೆ ಉಂಟು, ಚಂದ ಆಗಿದ್ರೆ ಲೈಕ್ ಮಾಡಿ. ಸುವರ್ಣ ಜನ ಬಂದ್ರು. ಇದೊಂದು ಫ್ಲವರ್ ನೋಡಿ, ಇದು ಎಲ್ಲೂ ಇಲ್ಲ, ಯಾರೋ ನೋಡಿದ್ರು ಇದು ಎಂತ ಫ್ಲವರ್ ಅಂತ ಕೇಳ್ತಾರೆ. ಇದು ನೋಡಿ, ಇದು ಚಂದ ಉಂಟು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಕುಸುಮಾ ಸುವರ್ಣ ಯೂಟ್ಯೂಬ್ ಚಾನೆಲ್. ನಾನು ನನ್ನ ಮನೆ ಉಪಯೋಗಕ್ಕೆ ಅಂತ ಬಸಳೆ ನೆಟ್ಟಿದ್ದೇನೆ. ಹಾಗೆ ಅದಕ್ಕೆ ಇವತ್ತು ಚಪ್ಪರ ಹಾಕ್ತೇನೆ ಅಂತ ಹೊರಟಿದ್ದೇನೆ. ಈಗ ಬಸಳೆ ಆಗ್ತಾ ಉಂಟಷ್ಟೇ, ಜೀವ ಬರ್ತಾ ಉಂಟಷ್ಟೇ. ಅದಕ್ಕೆ ಚಪ್ಪರ ರೆಡಿ ಮಾಡ್ತಾ ಇದ್ದೇನೆ. ನನ್ನ ಮಗ ಕೆಲಸ ಮಾಡ್ತಾ ಇದ್ದಾನೆ ನೋಡಿ. ಬಲೆ ಬಸಳೆ ಚಪ್ಪರ ಹಾಕಬೇಕು ಅಂತಿದ್ರೆ ಅದಕ್ಕೆ 4 ಕಂಬ ಮತ್ತು ಅದಕ್ಕೆ ಅಡ್ಡ ಹಾಕಲಿಕ್ಕೆ ಮರದ ಕೋಲು ಅದೆಲ್ಲ ಬೇಕಾಗ್ತದೆ, ಮತ್ತು ಸರಿಗೆ. ಹಾಗೆ ಅದನ್ನೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೇನೆ. ಮತ್ತು ನಮಗೆ ಮಾರಾಟ ಮಾಡುವವರು ಹೀಗೆ ಚಪ್ಪರ ಹಾಕಿ ಬಸಳೆ ನೆಡೋದಿಲ್ಲ. ಇದು ನಮಗೆ ಮನೆ ಉಪಯೋಗಕ್ಕಲ್ಲ. ಹಾಗೆ ಅದಕ್ಕೆ ಚಪ್ಪರ ಹಾಕಿದರೆ ಅದು ಚಪ್ಪರ ಫುಲ್ ಹಬ್ಬುವಾಗ ನಾವು ಅದನ್ನು ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಆಯಿತು. ಚಪ್ಪರ ಹಾಕಲಿಕ್ಕೆ ನನ್ನ ಯಜಮಾನರು ಕೂಡ ನನಗೆ ಹೆಲ್ಪ್ ಮಾಡಿದರು. ಮತ್ತು ನನ್ನ ಮಗ ಕೂಡ ಬಂದ, ಯಾಕಂದರೆ ಅವನಿಗೆ ಯೂಟ್ಯೂಬಲ್ಲಿ ಬರ್ತದಲ್ಲ, ಅದು ಭಾರಿ ಖುಷಿ ಅವನಿಗೆ. ಈಗಂತೂ ನನ್ನ ಹಾಗೆ ಅವನು ವಿಡಿಯೋ ಮಾಡಲಿಕ್ಕೂ ಸ್ಟಾರ್ಟ್ ಮಾಡಿದ್ದಾನೆ. ಯೂಟ್ಯೂಬ್ ಬರೋಡಿಗೆ ಬೇಕಾ? ನನ್ನ ಹೆಸರು ಸಾತ್ವಿಕ್. ನಾನು 3ನೇ ಇಂಗ್ಲಿಷ್ ಮಾಧ್ಯಮದಲ್ಲಿ ಅಲ್ಲಿ ಕಲಿಯುತ್ತಿದ್ದೇನೆ. ಸ್ಕೂಲಲ್ಲಿ ಕಲಿಯುತ್ತಾ ಇದ್ದೀನಿ. ಅಮ್ಮನೊಟ್ಟಿಗೆ ನಾನು ಕೃಷಿ ಮಾಡ್ತಾ ಇದ್ದೇನೆ. ಇದೀಗ ಎಂತ ಮಾಡುದು? ಇದೀಗ ಎಂತ ಮಾಡುದು ನೀನು? ಈಗ ನಾನು ಇದನ್ನು ಇಟ್ಕೊಳ್ಳುದು. ಹೌದಾ? ಅದು ಎಂತದಕ್ಕೆ? ಬಸಳೆ ದುಂಪ ಮಾಡ್ತಾ ಇದ್ದೇವೆ. ಇದೊಂದು ದೈ. ಅದು ಇದೊಂದು ದೈ ಅಲ್ಲ, ಅದು ಕರಿಬೇವು ಅಂತ ಹೇಳ್ತಾರೆ. ಆ ದಾಸವಾಳ ತೋರಿಸು. ಓ, ಇದು ದಾಸವಾಳ. ನನ್ನ ಹೆಸರು ಸಾತ್ವಿಕ್. ನಾನು 3ನೇ ಕ್ಲಾಸ್ ಅಲ್ಲಿ ಕಲಿಯುತ್ತಿದ್ದೇನೆ. ಶಾಲೆ ಯಾವುದು? ಶಾಲೆ PMC. ಬಸಳೆದು ಕುಡಿ ಹಾಳಾಪ. ಅಂತೂ ಹೇಗೋ ನಮ್ಮ ಬಸಳೆ ಚಪ್ಪರ ರೆಡಿ ಆಯಿತು. ಇನ್ನು ಬಸಳೆ ಚಪ್ಪರ ಪೂರ್ತಿ ಹಬ್ಬಲಿಕ್ಕೆ ಮಾತ್ರ ಬಾಕಿ. ಈಗಂತೂ ಚಳಿಗಾಲದ ಟೈಮಲ್ಲ, ಈಗ ಬಸಳೆ ಮಾತ್ರ ಅಲ್ಲ, ಬೇರೆ ತರಕಾರಿ ಕೂಡ ಚೆನ್ನಾಗಿ ಬೆಳೀತದೆ. ಮತ್ತು ನಾವು ಅದನ್ನು ನೋಡಿಕೊಳ್ಳುವ ರೀತಿಯಲ್ಲಿರೋದು. ಅದಕ್ಕೆ ವಾರಕ್ಕೊಮ್ಮೆ ಬೇಕಾಗುವ ಗೊಬ್ಬರ ಎಲ್ಲ ಕೊಟ್ಟರೆ ಚೆನ್ನಾಗಿ ಬೆಳೀತದೆ. ಮತ್ತು ನಾವು ಮನೆಯಲ್ಲಿ ಮಾಡೋದು, ಪೇಟೆಯಲ್ಲಿ ಮಾಡೋದಾದರೆ ಅದಕ್ಕೆ ರಾಸಾಯನಿಕ ಗೊಬ್ಬರ ಎಲ್ಲ ಹಾಕ್ತಾರಲ್ಲ. ನಾವು ಮನೆಯಲ್ಲಿ ಆದರೆ ಬಸಳೆಗೆ ಇದು ಸಗಣಿ ಮತ್ತು ನೆಲಗಡಲೆ ಹಿಂಡಿಯನ್ನು ನೀರಲ್ಲಿ ನೆಂದು ಹಾಕಿ ಮಾಡಿದರೆ ಚಂದ ಬೆಳೀತದೆ. ನೋಡಿ ಎಷ್ಟು ಚಂದ ಚಿಗುರು ಬಂದಿದೆ ಅಂತ. ಇದು ತೊಂಡೆಕಾಯಿ ಚಪ್ಪರ. ಇದು ನೋಡಿ, ಚಪ್ಪರ ಹಾಕಲಿಕ್ಕೆ ಎಷ್ಟೆಲ್ಲ ವಸ್ತು ಬೇಕು ಅಂತ ನೋಡಿದ್ರಲ್ಲ, ಅದಕ್ಕೆ ನಾನು ಇದು ಹಳೆ ಸೀರೆಗಳನ್ನೆಲ್ಲ ಹರಿದು ಇದು ಅದರಲ್ಲಿ ಕಟ್ಟಿ ಚಪ್ಪರ ಮಾಡಿದ್ದೆ. ಯಾಕಂದರೆ ತೊಂಡೆಕಾಯಿ ಬಳ್ಳಿ ಹಬ್ಬಬೇಕಿದ್ರೆ ತುಂಬ ಗಟ್ಟಿ ಚಪ್ಪರ ಬೇಕು ಅಂತ ಇಲ್ಲಲ್ಲ, ಅದಕ್ಕೋಸ್ಕರ ಹಳೆ ಸೀರೆ ಎಲ್ಲ ಹರಿದು ಅದರಲ್ಲಿ ಚಪ್ಪರ ಮಾಡಿದ್ದೆ. ಈಗ ಇದು ಕೂಡ ಚಪ್ಪರ ಹಬ್ತಾ ಉಂಟಷ್ಟೇ. ಇದಕ್ಕೂ ಅಷ್ಟೇ, ನಾನು ಯಾವುದೇ ಇದು ರಾಸಾಯನಿಕ ಗೊಬ್ಬರ ಹಾಕೋದಿಲ್ಲ. ಸಗಣಿ ನೀರು ಮತ್ತು ತರಗೆಲೆ ಮತ್ತು ನಾನು ತರಕಾರಿ ಕಟ್ ಮಾಡುವ ವೇಸ್ಟೇಜ್ ಅದೆಲ್ಲ ಹಾಕ್ತೇನೆ. ಈ ತರಗೆಲೆ, ಸಗಣಿ ಮತ್ತು ತರಕಾರಿ ವೇಸ್ಟೇಜ್ ಅದೆಲ್ಲ ಕೊಳೆತು ಚೆನ್ನಾಗಿ ಅದಕ್ಕೆ ಗೊಬ್ಬರ ಸಿಗ್ತದೆ. ಹಾಗೆ ಈಗ ಇದು ತೊಂಡೆಕಾಯಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ರಾಸಾಯನಿಕ ಗೊಬ್ಬರ ಏನು ಬಳಸದೆ ಆದ್ದಲ್ಲ, ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಿದು. ಬಸಳೆ ಚಪ್ಪರ ಕೆಲಸ ಮಾಡುವಾಗ ನನ್ನ ಮಗ ತೆಗೆದ ವಿಡಿಯೋ ಇದು. ಇದನ್ನು ನಾನು ಯಾಕೆ ಹಾಕ್ತೇನೆ ಅಂತಿದ್ರೆ, ಅವನಿಗೆ ನೋಡುವಾಗ ಖುಷಿ ಆಗ್ತದೆ, ಮತ್ತು ಅವ ದೊಡ್ಡದಾಗುವಾಗ ನೋಡಲಿಕ್ಕೆ ಯೂಟ್ಯೂಬಲ್ಲಿ ಹಾಕಿದರೆ ಸಿಗ್ತದಲ್ಲ, ಅದಕ್ಕೋಸ್ಕರ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ.
ಸುವರ್ಣ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ ಗುಂಡಿ ಮಾಡ್ತಾ ಇದ್ದಾರೆ, ನೋಡಿರಿ. ನೋಡಿರಿ, ಗುಂಡಿ ಮಾಡ್ತಾ ಇದ್ದಾರೆ. ಇದು ಯಾರು? ಕುಸುಮ ಸುವರ್ಣನ ಗಂಡ. ಇದು ಗುಲಾಬಿ. ಹೆಂಗೆ ಉಂಟು? ಚಂದ ಆಗಿದ್ರೆ ಲೈಕ್ ಮಾಡಿ. ಇಲ್ಲಿ ನೋಡಿ, ಇದು ಚಿಕ್ಕದು ಗುಲಾಬಿ, ನೋಡಿರಿ ಹೆಂಗೆ ಉಂಟು ಚಿಕ್ಕದು ಗುಲಾಬಿ. ಇಲ್ಲಿ ನೋಡಿ, ಇದು ಬೇರೆ ಗುಲಾಬಿ. ಇದು ಯಾರದು ಸಮಾನ ಇಲ್ಲ. ಅಲ್ಲಿ ಇಲ್ಲ. ಸುವರ್ಣ ಜನ ಬಂದ್ರು. ಇದು ನಮ್ಮ ಟಮ್ ಟಮ್, ಇದು ನಮ್ಮ ಟಮ್. ನೋಡಿ ನೋಡಿ, ಇದು ನಮ್ಮ ಟಮ್. ನೋಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟಲ್ಲಿ ತಿಳಿಸಿ. ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.